ಈ ಹೊಸ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲ ನೋಡೋಣ. 25 ಮುಗಿದೋಯ್ತು. 26ರಲ್ಲಿ ನಾನು ಈ ಒಂದು ಕೆಲಸ ಮಾಡಬೇಕು, ಆಸ್ತಿ ಖರೀದಿ, ಮನೆ, ವಿವಾಹ ಮತ್ತು ಸಂತಾನ, ಯಾವುದಾದ್ರೂ ಒಂದು ಭರವಸೆಗಳಲ್ಲಿ ಹೋಗ್ತಾರೆ. ತುಂಬ ಕಷ್ಟಪಟ್ಟಿದ್ದೀರಿ ವೃತ್ತಿ ಜೀವನದಲ್ಲಿ, ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ, ನೀವು ಬೇಕಾಗಿರ್ತಕ್ಕಂಥ ಉದ್ಯೋಗ ಸಿಗ್ತಾ ಇಲ್ಲ. ಮಾರ್ಚಿ, ಅಕ್ಟೋಬರ್ ಮತ್ತು ಡಿಸೆಂಬರ್ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೆ ಅಂತ ಏನು ಹೋದ ವರ್ಷ ಎಲ್ಲ ನೀವು ಕಷ್ಟಪಟ್ಟಿದ್ದೀರೋ, ಈ ವರ್ಷ ನಿಮ್ಮ ಹತ್ರ ಇದ್ದರೆ ಸಾಕು ದುಡ್ಡು, ಅಲ್ಲಿಗೆ ಹೋಗೋಣ, ಇದನ್ನು ತೊಗೊಂಬರೋಣ, ಆ ವಸ್ತು ಖರೀದಿ ಮಾಡೋಣ ಅಂತ ಅನ್ಕೊತಾ ಇರ್ತೀರಿ. ಇಟ್ಕೊಂಬಿಡಿ, ಆ ತಿಂಗಳಲ್ಲಿ ನಾನು ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಹೂಡಿಕೆಗಳನ್ನು ಮಾಡಲ್ಲ ಅಂತ. ಯಾಕೆಂದರೆ ನಿಮಗೆ ಅನುಕೂಲಗಳ ದಿವಸ ಅಲ್ಲ. ಇವೆಲ್ಲವೂ ಇದ್ದವು ಕೂಡ ಕೌಟುಂಬಿಕವಾಗಿ ಸ್ವಲ್ಪ ಶಾಂತಿ. ವಿವಾಹ ಆದವರು ಮದುವೆಗೇನೋ ಆಯ್ತು ಸ್ವಾಮಿ, ನಂದೇ ನಡಿಬೇಕು ಅನ್ನೋವಂಥ ಒಂದು ಮನೋಭಾವನ ಬಿಟ್ಬಿಡಿ. ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ನೀವು ಎಚ್ಚರಿನ ಜಾಗರೂಕತೆಯನ್ನು ಪಡಿಬೇಕಾಗಿರ್ತಕ್ಕಂಥದ್ದು. ಹಾಗಿದ್ರೆ ಪರಿಹಾರ ಏನು ಸ್ವಾಮಿ? ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ 2026 ಹೊಸ ವರ್ಷ ಬರ್ತಾ ಇದೆ. ಈ ಹೊಸ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲ ನೋಡೋಣ. ಈ ಹೊಸ ವರ್ಷ ಅಂದರೆ ಎಲ್ಲರೂ ಹೊಸ ಭರವಸೆಗಳಲ್ಲಿ ಹೋಗ್ತಾರೆ. 25 ಮುಗಿದೋಯ್ತು. 26ರಲ್ಲಿ ನಾನು ಈ ಒಂದು ಕೆಲಸ ಮಾಡಬೇಕು, ಆಸ್ತಿ ಖರೀದಿ, ಮನೆ, ವಿವಾಹ ಮತ್ತು ಸಂತಾನ, ಯಾವುದಾದ್ರೂ ಒಂದು ಭರವಸೆಗಳಲ್ಲಿ ಹೋಗ್ತಾರೆ. ಕೆಲವರು ಆ ಭರವಸೆಗಳು ಈಡೇರ್ತವೆ, ಕೆಲವರಿಗೆ ಆ ಭರವಸೆಗಳು ಈಡೇರಲ್ಲ. ನಾವು ಈ ವರ್ಷ ಅಲ್ಲ ಮುಂದಿನ ವರ್ಷ ಮಾಡ್ತೇವೆ ಅಂತೇಳಿ ಕಾನ್ಫಿಡೆನ್ಸಾಗಿ ಮುಂದಕ್ಕೆ ಹೋಗ್ತಾರೆ. ಹಾಗಾಗಿ ನಮ್ಮ ಅನುಕೂಲವಾಗಿರ್ತಕ್ಕಂತಹ ವರ್ಷ ಯಾವುದು, ಪ್ರತಿಕೂಲವಾಗಿರ್ತಕ್ಕಂಥ ವರ್ಷ, ಮಾಸ, ತಿಂಗಳು ಯಾವುದು ಅಂತ ತಿಳ್ಕೊಬೇಕಾಗಿರ್ತು ಭವಿಷ್ಯವಾಣಿ ಅಂತ ಕರಿತೀವಿ. ಹಾಗಿದ್ರೆ 2026 ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಕೌಟುಂಬಿಕವಾಗಿ, ವೈವಾಹಿಕವಾಗಿ, ಪ್ರೇಮ ಅಥವಾ ಹಣಕಾಸಿನ ವಿಚಾರದಲ್ಲಿ ಯಾವ ಬದಲಾವಣೆಗಳು ತರ್ತಾ ಇದ್ದಾವೆ, ವಿವಾಹಿತರಿಗೆ ಸಂತಾನ ಭಾಗ್ಯ ಇದೆಯಾ, ಅವಿವಾಹಿತರಿಗೆ ವಿವಾಹದ ಭಾಗ್ಯ ಇದೆ, ಎಲ್ಲವನ್ನ ತಿಳ್ಕೊಳ್ಳೋಣ. ಕನ್ಯಾ ರಾಶಿಗೆ 2026ರಲ್ಲಿ ಬನ್ನಿ ನೋಡೋಣ. ಈ 2026 ಈ ಹೊಸ ವರ್ಷದಲ್ಲಿ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ವೃತ್ತಿ ಜೀವನದಲ್ಲಿ ಏಳಿಗೆಗಳನ್ನು ಕೊಡ್ತಾನೆ. ಕನ್ಯಾ ರಾಶಿಯವರು ಹೋದ ವರ್ಷವೂ ಅಷ್ಟೇ ತುಂಬ ಕಷ್ಟಪಟ್ಟಿದ್ದೀರಿ ವೃತ್ತಿ ಜೀವನದಲ್ಲಿ, ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ, ನೀವು ಬೇಕಾಗಿರ್ತಕ್ಕಂಥ ಉದ್ಯೋಗ ಸಿಗ್ತಾ ಇಲ್ಲ, ನಾವು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ, ನನ್ನ ಮಗ ಅದಕ್ಕೂ ಅಪ್ಲಿಕೇಶನ್ ಹಾಕಿದ್ದಾನೆ, ಸರ್ಕಾರಿ ನೌಕರಿಗೆ ಅಪ್ಲಿಕೇಶನ್ ಹಾಕಿದ್ದಾನೆ, ಸಿಗ್ತಾ ಇಲ್ಲ, ಹೀಗೆ ನಾನಾ ಥರದ ಸಮಸ್ಯೆಗಳನ್ನು 2025ರಲ್ಲಿ ಅನುಭವಿಸಿದ್ದೀರಿ. ಈ 26 ಕನ್ಯಾ ರಾಶಿಯವರಿಗೆ ಈ ಗುರುವಿನ ಕರ್ಕಾಟಕ ರಾಶಿಗೆ ಹೊಸ ವರ್ಷದಲ್ಲಿ ಯಾವಾಗ ಗುರು ಪ್ರವೇಶ ಮಾಡ್ತಾನೋ ಆವಾಗ ನಿಮಗೆ ಅನುಕೂಲಕವಾಗಿರ್ತಕ್ಕಂತಹ ವರ್ಷ ಅಂತ ಹೇಳ್ತೇವೆ. ವೃತ್ತಿರಂಗದಲ್ಲಿ ಬಡ್ತಿಯನ್ನು ಪಡಿತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡಿತಕ್ಕಂಥದ್ದು ಕೂಡ ನಿಮಗೆ ಆಗ್ತದೆ. ಹಾಗಿದ್ರೆ 2026ರಲ್ಲಿ ಯಾವ ತಿಂಗಳು ನಿಮಗೆ ಅನುಕೂಲಕವಾಗಿದೆ ಅಂತ ಹೇಳಿದ್ರೆ ಮಾರ್ಚಿ, ಅಕ್ಟೋಬರ್ ಮತ್ತು ಡಿಸೆಂಬರ್. ಮಾರ್ಚಿ, ಅಕ್ಟೋಬರ್, ಡಿಸೆಂಬರಿನ ಕೊನೆಯ ಭಾಗದಲ್ಲಿ, ಯಾವಾಗ ಡಿಸೆಂಬರ್ 15 ನಂತರ, ಮಾರ್ಚಿ, ಅಕ್ಟೋಬರ್, ಡಿಸೆಂಬರ್ ಕೊನೆಯ ಭಾಗದಲ್ಲಿ ನಿಮಗೆ ಅನುಕೂಲಕವಾಗಿರ್ತಕ್ಕಂಥ ತಿಂಗಳು 2026 ಕನ್ಯಾ ರಾಶಿಯವರಿಗೆ. ಹಾಗೆ ನೀವು ಏನೇನು ಯಾವ ಶುಭ ತಿಂಗಳಿದೆಯೋ ಅದು ನೀವು ಏನೇನು ಅನ್ಕೊತಿರೋ ಅವೆಲ್ಲವೂ ಕೂಡ ನೆರವೇರಿಸಿಕೊಳ್ಳುವಂತಹ ತಿಂಗಳಾಗ್ತದೆ. ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ಚಿಂತಾಶೀಲನಾಗಿ ಮಾಡ್ತದೆ. ಏನಪ್ಪ, ನನ್ನ ಹಣಕಾಸು ನಾನು ಹೂಡಿಕೆ ಮಾಡಿದ್ದೆ, ನನಗೆ ಬಂದಂಥ ಸರಿಯಾದಂಥ ಹಣ ಬಂದಿಲ್ಲ, ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೆ ಅಂತ ಏನು ಹೋದ ವರ್ಷ ಎಲ್ಲ ನೀವು ಕಷ್ಟಪಟ್ಟಿದ್ದೀರೋ, ಈ ವರ್ಷ ದಿಢೀರಾಗಿ ನೀವು ಅಂದ್ಕೊಂಡೇ ಇರಲ್ಲ. ಹಾಗಾಗಿ ನೀವು ಕೊಟ್ಟಂಥ ಸಾಲ ಆಗಿರಬಹುದು ಅಥವಾ ಎಲ್ಲೋ ಹೂಡಿಕೆ ಮಾಡಿ ಮರ್ತುಬಿಟ್ಟಿರ್ತೀರ. ಆ ಎಲ್ಲ ಹಣಕಾಸು ಈ 2026ರಲ್ಲಿ ಕನ್ಯಾ ರಾಶಿಯವರಿಗೆ ಒದಗುತ್ತೆ. ಅಂದರೆ ಹಣಕಾಸು ಸಮಸ್ಥಿತಿಯಲ್ಲಿರುತ್ತೆ ಅಂತ ಹೇಳ್ತೇವೆ. ಯಾರಿಗಾದರೂ ನೀವು ಸಾಲ ಇನ್ನು ಮುಂದೆ ಈ ವರ್ಷ ನೀವು ಯಾರಿಗೂ ಸಾಲ ಕೊಡೋಕ್ಕೆ ಹೋಗ್ಬೇಡಿ, ಅಥವಾ ಸಾಲ ಮಾಡಲಿಕ್ಕೂ ಹೋಗ್ಬೇಡಿ, ತಗಲಾಕೊಂಡ್ಬಿಡ್ತೀರ. ಹಾಗಾಗಿ ಹಣಕಾಸನ್ನು ಭದ್ರತೆ, ಉಳಿತಾಯದ ಕಡೆ ಗಮನ ಕೊಡಿ. ಖರ್ಚುಗಳನ್ನು ಆದಷ್ಟು ಕಮ್ಮಿ ಮಾಡಿ. ಕನ್ಯಾ ರಾಶಿಯವರು ನಿಮ್ಮ ಹತ್ರ ಇದ್ದರೆ ಸಾಕು ದುಡ್ಡು, ಅಲ್ಲಿಗೆ ಹೋಗೋಣ, ಇದನ್ನು ತೊಗೊಂಬರೋಣ, ಆ ವಸ್ತು ಖರೀದಿ ಮಾಡೋಣ ಅಂತ ಅನ್ಕೊತಾ ಇರ್ತೀರಿ. ಸ್ವಲ್ಪ 2026ರಲ್ಲಿ ಆ ಭರವಸೆಗಳನ್ನು ಬಿಟ್ಟು ಅತ್ಯುನ್ನತವಾಗಿರ್ತಕ್ಕಂಥ ಉಳಿತಾಯದ ಕಡೆ ಗಮನವನ್ನು ವಹಿಸ್ತಕ್ಕಂಥದ್ದು ಮುಖ್ಯವಾಗ್ತದೆ. ಇನ್ನು ನವೆಂಬರ್, ಡಿಸೆಂಬರ್ 15 ನಿಮಗೆ ಈ ವರ್ಷ ಸ್ವಲ್ಪ ಆ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಜಾಗರೂಕತೆ ಇರಿ. ಯಾವ ವಿಚಾರದಲ್ಲಿ? ಹಣಕಾಸು ಮತ್ತು ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ. ನವೆಂಬರ್ ತಿಂಗಳು, ಡಿಸೆಂಬರ್ ಬರೆದಿಟ್ಕೊಂಬಿಡಿ. ಆ ತಿಂಗಳಲ್ಲಿ ನಾನು ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಹೂಡಿಕೆಗಳನ್ನು ಮಾಡಲ್ಲ ಅಂತ. ಯಾಕೆಂದರೆ ನಿಮಗೆ ಅನುಕೂಲಗಳ ದಿವಸ ಅಲ್ಲ.
ಇನ್ನು ಉತ್ತರಾರ್ಧದಲ್ಲಿ ಈ ಉತ್ತರಾರ್ಧ ಅಂತಂದರೆ ಮಧ್ಯ ಆದಮೇಲೆ ಉತ್ತರಾರ್ಧ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ವಿವಾಹಿತರಿಗೆ, ಯಾರಿಗೆ ಅವಿವಾಹಿತರಿದ್ದಾರೋ ಅವರಿಗೆ ವಿವಾಹದ ಯೋಗ ಅತ್ಯುನ್ನತವಾಗಿರ್ತದೆ. ವರ್ಷದ ಆರಂಭದಲ್ಲೂ ಕೂಡ ಚೆನ್ನಾಗಿದೆ. ಮತ್ತು ಅಕ್ಟೋಬರ್ ಸೆಪ್ಟೆಂಬರ್ನಲ್ಲಿ ನಿಮಗೆ ವಿವಾಹ ಯಾರ್ಯಾರಾಗಿಲ್ಲೋ ಅವರೆಲ್ಲರಿಗೂ ವಿವಾಹದ ಯೋಗ ಇದೆ. ಕಂಕಣ ಭಾಗ್ಯ ಇದೆ. ಖಂಡಿತವಾಗೂ ಪ್ರಯತ್ನ ಮಾಡಿ, ನಿಮಗೆ ವಿವಾಹ ಆಗ್ತದೆ. ಕನ್ಯಾ ರಾಶಿಯವರಿಗೆ ಇವೆಲ್ಲವೂ ಇದ್ದರೂ ಕೂಡ ಕೌಟುಂಬಿಕವಾಗಿ ಸ್ವಲ್ಪ ಶಾಂತಿ. ವಿವಾಹ ಆದವರು ಮದುವೆಗೇನೋ ಆಯ್ತು ಸ್ವಾಮಿ, ಮದುವೆ ಆದವರು ಏನು ಮಾಡಬೇಕು? ಸ್ವಲ್ಪ ಶಾಂತಿಯಾಗಿರಬೇಕು. ಮದುವೆ ಆದಮೇಲೆ ಅಂದರೆ ಕನ್ಯಾ ರಾಶಿಯವರು 2026ರಲ್ಲಿ ಕೌಟುಂಬಿಕವಾಗಿ ಸ್ವಲ್ಪ ಶಾಂತಿಯಾಗಿರಿ. ಜಾಸ್ತಿ ಗಲಾಟೆ ಮಾಡೋಕ್ಕೆ ಹೋಗ್ಬಿಡಿ. ಮನೆಯಲ್ಲಿ ನಂದೇ ನಡಿಬೇಕು ಅನ್ನೋವಂಥ ಒಂದು ಮನೋಭಾವನ ಬಿಟ್ಬಿಡಿ. ಅವ್ರಿಗೂ ಸಮಯ ಕೊಡಿ. ಅವರ ಮಾತನ್ನು ನೀವು ಕೇಳಿಸಿಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಕನ್ಯಾ ರಾಶಿಯವರು. ಇಲ್ಲಾಂದರೆ ನೀವು ಅವ್ರ ಸಮಯ ಕೊಟ್ಟಿಲ್ಲ, ಅವ್ರ ಮಾತು ಕೇಳೋದು ನಾನು ಅಂತ ಹೋದರೆ ತಗಲಾಕೊಂತೀರ. ಅದರಿಂದ ನೀವು ಅಡಚಣೆಗಳು ಮತ್ತು ನಿಮಗೆ ಅದರಿಂದ ಸಂಕಷ್ಟಗಳು ಕೌಟುಂಬಿಕವಾಗಿ ಎದುರುತ್ತೆ. ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಏನು ಯಾವಾಗಲೂ ಅವ್ರು ನಮ್ಮನ್ನು ಈ ಥರ ಇದು ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಕೌಟುಂಬಿಕವಾಗಿ ಸ್ನೇಹಿತರೊಡನೆ, ಬಂಧುವರ್ಗದರೊಡನೆ ಸ್ವಲ್ಪ ಜಾಗರೂಕತೆಯಿಂದ ಅವರಿಗೆ ಸಮಯವನ್ನು ಕೊಟ್ಟು ಅವ್ರ ಮಾತು ಕೇಳಿಸಿಕೊಳ್ಳುವಂಥ ಅಭ್ಯಾಸವನ್ನು 2026ರಲ್ಲಿ ಕನ್ಯಾ ರಾಶಿಯವರು ಪಡಿಬೇಕಾಗ್ತದೆ. ಇನ್ನು ವರ್ಷವಿಡೀ ಕೆಲವು ಸಮಸ್ಯೆಗಳು ಆರೋಗ್ಯದಲ್ಲಿ ಏನಪ್ಪ ಅಂತಂದರೆ, ಕನ್ಯಾ ರಾಶಿಯವರಿಗೆ ಎಲ್ಲ ಚೆನ್ನಾಗಿದ್ದರೂ ಆರೋಗ್ಯ ಸಮಸ್ಯೆ ಇಲ್ಲ, ಸಮಸ್ಯೆ ಇದೆ. ಯಾವಾಗ? 2026ರಲ್ಲಿ. ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ನೀವು ಎಚ್ಚರಿನ ಜಾಗರೂಕತೆಯನ್ನು ಪಡಿಬೇಕಾಗಿರ್ತಕ್ಕಂಥದ್ದು. ಯಾವ್ಯಾವ ನರ ಸಂಬಂಧವಾಗಿರ್ತಕ್ಕಂತಹ ಕಾಯಿಲೆಗಳು, ಹೃದಯ ಸಂಬಂಧವಾದಂತಹ ಕಾಯಿಲೆಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ಪಡಿಬೇಕು. ಎದುರಿಸ್ತಾ ಇರೋದಲ್ಲ. ಕೆಲವು ಯಾವಾಗಲೇ ನಾವು ಸ್ಟಾರ್ಟಿಂಗಲ್ಲೇ ಒಂದು ವರ್ಡ್ ಹೇಳ್ತೇವೆ, ಏನು ನಮಗೆ ಪ್ರತಿಕೂಲಕರವಾಗಿರ್ತಕ್ಕಂಥ ವರ್ಷ ಯಾವುದು, ತಿಂಗಳು ಯಾವುದು, ಅನುಕೂಲಕರವಾಗಿರ್ತಕ್ಕಂಥ ಯಾವುದು ಅಂತ ತಿಳ್ಕೊಂಡ್ರೆ ಜಾಗರೂಕತೆಯಾಗಿರಬೇಕು ಅಂತ. ಇದನ್ನೇ ಭವಿಷ್ಯವಾಣಿ ಜ್ಯೋತಿಷ್ಯ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕನ್ಯಾ ರಾಶಿಯವರು 2026ರಲ್ಲಿ ಮಾಡಬೇಕು. ಹಾಗಿದ್ರೆ ಪರಿಹಾರ ಏನು ಸ್ವಾಮಿ? ಲಕ್ಷ್ಮೀ ನರಸಿಂಹದೇವರಿಗೆ ಇಡೀ ವರ್ಷ ಬರುವಂಥ ಮೊದಲನೇ ತಿಂಗಳಿನ ಮೊದಲನೇ ಮಂಗಳವಾರದ ದಿವಸ ಲಕ್ಷ್ಮೀ ನರಸಿಂಹದೇವರಿಗೆ 12 ನಿಂಬೆಹಣ್ಣಿನ ಆರತಿಯನ್ನು ಮಾಡಿ, ಅದರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಏನು ಕಾಡ್ತಾ ಇದೆ ಅವೆಲ್ಲವೂ ನೆರವೇರ್ತದೆ. ಏಕೆಂದರೆ ನರಸಿಂಹ ಅಂದರೆ ಭಯ ನಿವಾರಕ ಅಂತ ಹೇಳಿದ್ದೇವೆ. ಆ ಭಯ ನಿವಾರಣೆಯನ್ನು ಮಾಡ್ತಕ್ಕಂಥವು ಆ ಲಕ್ಷ್ಮೀ ನರಸಿಂಹದೇವರು. ಹಾಗಾಗಿ ಅವರನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಿ.